ಸತತವಾಗಿ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವ ಅಧಿಕಾರವೂ ತಗೊಂಡಿಲ್ಲ, ಕೊಟ್ಟಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಏನಾಗಿದೆ ಅಂದರೆ ಈ ಸೌರವ್ಯೂಹದ ಒಂದು ಸೂತ್ರ ಇದೆಯಲ್ಲ, ಆ ಗ್ರಹಗಳ ಸುತ್ತ, ಈ ಸೂರ್ಯನ ಸುತ್ತ ಸುತ್ತತಕ್ಕಂಥ ಗ್ರಹಗಳಿಗೆ ಮಾತ್ರ ಪೂಜೆ ಸಲ್ತದೆ. ಅವು ಸುತ್ತೋದು ನೇತಾಗಿ ಕೊಟ್ಟರು. ನಾವು ಜೀವನೆಲ್ಲ ಕಾಂಗ್ರೆಸ್ಗೆ ಮಾಡಿದ್ವಿ. ಇವತ್ತಿಗೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಇನ್ಫಾರ್ಮೇಶನ್ ತಗೊಳ್ರಿ ಅಥವಾ ಬಳ್ಳಾರಿ ಜಿಲ್ಲೆಯವ್ರು ಯಾರನ್ನ ಬರಲಿ ಎಲ್ಲರೂ ಫೀಲ್ ಮಾಡ್ತಾರೆ, ಬಂಗಬಂಧನ ಇಲ್ಲಿವರೆಗೂ ಏನು ಮಾಡಲಿಲ್ಲ. 2004ರಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ MLA ಟಿಕೆಟ್ ದುಡ್ಡು ಎಲ್ಲ ಕೊಡ್ತೀವಿ ಬಾರಪ್ಪ ಅಂತ ಕರೆದು ಕೂಡ ನಾವು ಹೋಗ್ಲಿಲ್ಲ ಪಕ್ಷ ಅಂತೇಳಿ. ನಮ್ಮ ಓಡಾಡ್ದವರು ಹಣ ನೀವು ಮೊದಲು ನಾವು ಸೀನಿಯರ್ ಇರ್ತೀವಿ. ಹೆಚ್ಚು ಕಾಲ ಮಾಡಿದ್ರೆ ಯಾವ ಮಾಡೋದು, ಯಾವ ಬೋರ್ಡ್ ಚೇರ್ಮನ್ ಮಾಡಲಿಲ್ಲ, ಸುಡುಗಾಡು ಮಾಡಲಿಲ್ಲ, ಬರೀ ಅವ್ರವ್ರ ಪೈಕಿ ಈ ಥರ ಮಾಡಿದ್ರೆ. ಅದಕ್ಕೆ ನಾನು ಇದರಲ್ಲಿ ಪತ್ರಿಕೆಯಲ್ಲಿ ಬರೆದಿದ್ದೀನಿ, ದಯವಿಟ್ಟು ಸೋನಿಯಾ ಗಾಂಧಿ ಎಲೆಕ್ಷನ್ ಒಳಗೆ ವಿರೋಧ ಮಾಡಿದ್ದಾರೆ, ಅವರೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ. ನಾವೇನು ಕರ್ಮ ಮಾಡಿದ್ವಪ್ಪ? ನಮ್ಮ ಜೀವಮಾನದಲ್ಲಿ ನಮ್ಮ ವಂಶದಲ್ಲಿ ಯಾರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿಲ್ಲ. ಆದ್ರೆ ನಾನು ಮಾಡಿದ್ದೀನಿ, ಎಲ್ಲರಿಗೂ ಮಾಡಿದ್ದೀನಿ. ಉಗ್ರಪ್ಪನವ್ರನ್ನ ಕರ್ಕೊಂಡು ಯಾವುದೋ ಒಂದು ವೀಕೆಂಡ್ ಕಮಿಟಿಗೆ ಮಾಡಿದ್ರೆ ನಾನು ಉಗ್ರಪ್ಪನವ್ರನ್ನ ಕರ್ಕೊಂಡು ಹೋಗಿ ಬಳ್ಳಾರಿಗೆ ಹೋಗಿ ಕರ್ಕೊಂಡು ಒಳ್ಳೆ ಕ್ಯಾಂಡಿಡೇಟ್ ಕೊಡ್ರಿ ಅಂತ ಹೇಳಿ ಕೊಡಿಸಿದ್ವಿ. ಇವತ್ತು ಯಾರೂ ಇಲ್ಲ. MLA ಟಿಕೆಟ್ಗಳು ಕೊಟ್ಟು ನಾನು ಆಮೇಲೆ 89ರಿಂದ ಇಲ್ಲಿವರೆಗೆ ಬಳ್ಳಾರಿ ಕಾರ್ಪೊರೇಷನ್ ಟಿಕೆಟ್ಗಳು ಕೊಡುವ ಹೊತ್ತಾಗೆ ನಂದ ಮುಖ್ಯ ಪಾತ್ರ ಇರ್ತದೆ. ನಾವು ನೋಡಿಕೊಡ್ತೀವಿ. ಪಕ್ಷದಲ್ಲಿ ಸೀನಿಯಾರಿಟಿ ಇರಲಿ, ಸಿನ್ಸಿಯಾರಿಟಿ ಇರಬೇಕು, ಅವ್ರು ಸಾಧನೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು. ಅದು ಸಾಮಾಜಿಕ ನ್ಯಾಯ. ಈಗಲೂ ಕೂಡ ನಾನೆಲ್ಲ ಹೈಕಮಾಂಡ್ ಖರ್ಗೆ ಅವರಿಗೂ, DK ಶಿವಕುಮಾರ್ ಅವರಿಗೂ, ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ, ನಾನು ಅಮಾನತಿ ಮಾಡಲ್ಲ. ನಾನು ಬಾಯಿ ಬಿಸಿದ್ರೆ ಗೊತ್ತಾಗದೆ ಹೆಂಗೆ ಅಡಗಕ್ಕುಂಟೆ ಅಮ್ಮ ಕೂಡ ಬಿಟ್ಟಿದ್ದು ಅಂತ ಹೇಳ್ತಾರೆ ತೆಲುಗಿನಾಗೆ. ನಾನು ಹೇಳೋದಿಷ್ಟೇ, ನನಗಿಂತಲೂ ಪಕ್ಷಕ್ಕೆ ಜಾಸ್ತಿ ಯಾರಾದರೂ ದುಡ್ದಿದ್ರೆ ಎಜುಕೇಶನ್ ಅಲ್ಲಿ ಯಾವುದೇ ಕ್ವಾಲಿಫಿಕೇಶನ್, ಸಮಾಜ ಸೇವೆಯಲ್ಲಿ ನಾನು ದೇವರಾಜ ಅರಸು ವೇದಿಕೆ ಕಟ್ಟಿ ಕರ್ನಾಟಕ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಅಹಿಂದಕ್ಕೆ ಬೀಜ ಕೊಟ್ಟರು ನಾವು ಮೊದಲು ಮಾಡಿದ್ದ ಅಹಿಂದ ಮಾಡಿದ್ದಲ್ಲ. ನಾನು ದೇವರಾಜ ಅರಸು ವೇದಿಕೆ ಅಂತೇಳಿ ಆ ಪುಣ್ಯಾತ್ಮ ಹೆಸರು ಇಟ್ಕೊಂಡು ಪಾದಯಾತ್ರೆಗಳೆಲ್ಲ ಮಾಡಿ ಮಹಿಳಾ ಮೀಸಲಾತಿ ಬರಲಿ, ಎಲ್ಲರಿಗೂ ಕೂಡ ಅವರ ಬಗ್ಗೆ ಪ್ರಚಾರ ಆಗಲಿ ಅಂತೇಳಿ ಮಾಡಿದವರು ನಾವು. ಈ ಎಲ್ಲರೂ ನೋಡಿದವ್ರು ಗೊತ್ತಿದ್ದರೆ ಹಿಂಗೆ ಮಾಡಿದ್ರೆ ನಾವೇನು ಮಾಡಬೇಕು? ಈಗ ಒಂದ್ಸಲ MLC ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀನಿ. ದಯವಿಟ್ಟು ನೀವು ಕೂಡ ನನಗೆ ಸಹಾಯ ಮಾಡಬೇಕು. ನಾನು ಮಾಜಿ ಪತ್ರಕರ್ತ ಇದ್ದೀನಿ. ಇದಕ್ಕೆ ಹೆಚ್ಚು ಏನು ಹೇಳಾರೆ. ನಮಸ್ಕಾರ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀನಿ. ಬಳ್ಳಾರಿ ಜಿಲ್ಲಾ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯನಾದ, ಅತ್ಯಂತ ಸೇವೆಯನ್ನು ಮಾಡಿರ್ತಕ್ಕಂಥ, ಯಾವುದೇ ಪಕ್ಷಕ್ಕೆ ಹೋಗದಂಗೆ ಕಾಂಗ್ರೆಸ್ಸಿಗಾಗಿ ಮುಡುಪಾಗಿದ್ದಂಥ ನನ್ನ ಇಡೀ ಕುಟುಂಬ, ನನ್ನ ಮಕ್ಕಳಿಗೆಲ್ಲ ಹೆಸರಿಟ್ಟಿದ್ದೀನಿ. ಇಷ್ಟು ವರ್ಷ ಸೇವಿಸ್ ಮಾಡಿದ್ದೀನಿ. ಕಾಂಗ್ರೆಸ್ ಕಚೇರಿ ಬಳ್ಳಾರಿಯಲ್ಲಿ ಇಲ್ಲದಾಗೆ ನಾನು ಕಚೇರಿ ಮಾಡಿ 16 ವರ್ಷ ಆಯಿತು. ಪುಕ್ಕಟೆ ಎಲ್ಲರಿಗೂ ಕೊಡ್ತೀನಿ, ಪತ್ರಕರ್ತರಿಗೂ ಕಲಾವಿದರಿಗೂ ಎಲ್ಲರಿಗೂ ಕೊಟ್ಟು ಮಾಡ್ತಿದ್ದೀನಿ. ಅಲ್ಲಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು, ಮೊಯ್ಲಿಯವರು, ಪರಮೇಶ್ವರ್ ಎಲ್ಲರೂ ಬಂದು ನೋಡಿದ್ದಾರೆ. ನಾನು 24x ಕಾಂಗ್ರೆಸ್ ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ, ಮಾಡೋದೇ ಇಲ್ಲ. ಹಾಗೆ ಕೆಲಸ ಮಾಡಿದ್ದೀನಿ. ಅನೇಕ ಸಲ ನನಗೆ 10 ಸಲ ಆ ಕಾಂಗ್ರೆಸ್ ಆಫೀಸ್ ನುಂಗಿದವರು, ಆ ಕಾಂಗ್ರೆಸ್ ನಿವೇಶನ ನುಂಗಿದವರು ನನಗೆ ಅಡ್ಡ ಬರ್ತಾನೆ ಇದ್ದಾರೆ. 10 ಅವಕಾಶಗಳು ಹೋಗಿದ್ದಾವೆ. ಈ ವಯಸ್ಸಾಗಿದೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ದೊಡ್ಡವರಾಗ್ತಾ ಬಂದಿದ್ದಾರೆ. ದಯವಿಟ್ಟು ಕಟ್ಟ ಕಡೆಗೆ ಅಂತ ತಿಳ್ಕೊಂಡು ಅರ್ಹತೆ ಆಧಾರದ ಮೇಲೆ, ಸೀನಿಯಾರಿಟಿ ಆಧಾರದ ಮೇಲೆ, ಆ ಸಾಧನೆ ಆಧಾರದ ಮೇಲೆ, ಪಕ್ಷ ನಿಷ್ಠೆ ಆಧಾರದ ಮೇಲೆ ದಯವಿಟ್ಟು ನನಗೆ ಈ ಸಲ ಕೊಡಬೇಕು. ವಯಸ್ಸಾದ್ಮೇಲೆ ಯಾರಿಗೆ ಕೊಡ್ತೀರಿ? ನನಗೆ ಬೇರೆ ಬೋರ್ಡ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ದೇವ್ರ ಹಣೆ ಬೇಡ, ನೀವೇ ಇಟ್ಕೊಡ್ರಿ. ನಮ್ಮ ವಂಶದಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರು ಕೂಡ ನಾನು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದೀನಿ. ಎಲ್ಲರ ಆಶೀರ್ವಾದ ಇದೆ, ಎಲ್ಲರೂ ಪೇಚಾಡ್ತಾರೆ. ಅದನ್ನು ಪರಿಗಣಿಸಿ ನನ್ನ ಸೇವೆಯನ್ನು ಮತ್ತು ಅರ್ಹತೆಯನ್ನು, ನಿಷ್ಠೆಯನ್ನು ಪರಿಗಣಿಸಿ ದಯವಿಟ್ಟು ನನಗೆ MLC ಮಾಡಬೇಕಂತಂದೇಳಿ ಕೇಳ್ಕೊಳ್ತೀನಿ. ಯಾವುದಕ್ಕೆ ನೆಪ ಹೇಳ್ಬೇಡ್ರಿ. ನನಗೆ ಯಾವುದೋ ಒಂದು ಸಮಾಧಾನ ಬಹುಮಾನ ಕೂಡ ಕೊಡಬೇಡ್ರಿ. ಕೊಟ್ಟರು ಕೂಡ ಮಾಡಿ ನಾಳೆ ತೊಗೊಳ್ಳಿಲ್ಲ ಅಂತಂದೇಳಿ ನನಗೆ ಬೇಜಾರು ಮಾಡ್ಕೊಬೇಡ್ರಿ ಅಂತೇಳಿ ಕೈ ಮುಗಿ ಕೇಳ್ತೀನಿ.